ನ್ಯೂಸ್ ಎಟ್ 4ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. 100% ಥಿಯೇಟರ್ಗಳಿಗೆ ಅವಕಾಶ ಕೊಟ್ಟ ಹಿನ್ನೆಲೆಯಲ್ಲಿ ಬಿಗ್ ಬಜೆಟ್ನ ಸಿನಿಮಾಗಳ ಫೈಟ್ ಶುರು. ಒಂದು ವಾರದ ಅಂತರದಲ್ಲೇ ಕೋಟಿಗೊಬ್ಬ 3, ಭಜರಂಗಿ 2, ಸಲಗ ರಿಲೀಸ್ಗೆ ರೆಡಿಯಾಗಿದೆ. ಸಿನಿಮಾ ನಿರ್ಮಾಪಕರ ಮಧ್ಯೆ ಇದು ಮುನಿಸಿಗೆ ಕಾರಣವಾಗುತ್ತೆ. ಸಿನಿಮಾ ಥಿಯೇಟರ್ಗಳ ಹೌಸ್ಫುಲ್ ಪ್ರದರ್ಶನಕ್ಕೆ ಅವಕಾಶ ಸಿಕ್ತಿದ್ದಂತೆ ಬಿಗ್ ಸಿನಿಮಾಗಳ ರಿಲೀಸ್ಗೆ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ. ಶಿವರಾಜ್ ಕುಮಾರ್ ಅಭಿನಯದ ಭಜರಂಗಿ 2 ಅಕ್ಟೋಬರ್ 29ರಂದು ತೆರೆಗೆ ಅಪ್ಪಳಿಸೋದಕ್ಕೆ ಸಜ್ಜಾಗಿದೆ. ಅಕ್ಟೋಬರ್ 14ಕ್ಕೆ 2 ಬಿಗ್ ಸಿನಿಮಾಗಳು ತೆರೆಗೆ ಬರಲಿವೆ. ಅಕ್ಟೋಬರ್ 14ರಂದು ಕೋಟಿಗೊಬ್ಬ 3 ಹಾಗೂ ಸಲಗ ಸಿನಿಮಾ ರಿಲೀಸ್ ಆಗಲಿದೆ. ಕೋಟಿಗೊಬ್ಬ ಸಿನಿಮಾ ರಿಲೀಸ್ ಬಗ್ಗೆ ಈಗಾಗಲೇ ನಿರ್ಮಾಪಕ ಸೂರಪ್ಪ ಬಾಬು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಈಗ ಸಾಕಷ್ಟು ಸಿನಿಮಾಗಳು ಶೂಟಿಂಗ್ ಕೆಲಸವನ್ನೆಲ್ಲ ಮುಗಿಸಿಕೊಂಡು ತೆರೆಗೆ ಬರೋದಕ್ಕೆ ಸಿದ್ಧವಾಗಿತ್ತು. ಆದರೆ ಥಿಯೇಟರ್ಗಳಲ್ಲಿ 100% ಸೀಟಿಂಗ್ಗೆ ಅವಕಾಶ ಇರಲಿಲ್ಲ. ಈಗ ಫೈನಲಿ ಸರ್ಕಾರ ಕೂಡ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದೆ. ಸೊ ಹಾಗಾಗಿ ಬಿಗ್ ಬಜೆಟ್ನ ಸಿನಿಮಾಗಳು ಒಂದರ ಹಿಂದರಂತೆ ರಿಲೀಸ್ಗೆ ರೆಡಿಯಾಗಿದೆ. ಸೊ ಈ ರೀತಿ ಆದಾಗ ನಿರ್ಮಾಪಕರಿಗೆ ಲಾಸ್ ಆಗುವಂತಹ ಸಾಧ್ಯತೆಗಳಿದೆ. ಈಗ ತಮ್ಮ ನೆಚ್ಚಿನ ನಾಯಕನ ಸಿನಿಮಾವನ್ನ ನೋಡೋದಕ್ಕೆ ಅಭಿಮಾನಿಗಳು ಕೂಡ ಕಾಯ್ತಾ ಇರ್ತಾರೆ. ಸೊ ದೊಡ್ಡ ದೊಡ್ಡ ನಟರ ಸಿನಿಮಾಗಳೆಲ್ಲ ಒಟ್ಟೊಟ್ಟಿಗೆ ರಿಲೀಸ್ ಆದಾಗ ಆ ಒಂದು ಸಿನಿಮಾ ಹೆಚ್ಚು ಗಳಿಕೆಯನ್ನ ಮಾಡೋದಕ್ಕೆ ಸಮಸ್ಯೆಗಳು ಆಗಬಹುದು. ಹಾಗಾಗಿ ಇದು ನಿರ್ಮಾಪಕರ ಒಂದು ಮುನಿಸಿಗೂ ಕಾರಣವಾಗೋ ಸಾಧ್ಯತೆ ಇದೆ. ಅಕ್ಟೋಬರ್ ಒಂದೇ ತಿಂಗಳಲ್ಲಿ 3 ಬಿಗ್ ಬಜೆಟ್ ಸಿನಿಮಾಗಳು ರಿಲೀಸ್ಗೆ ರೆಡಿಯಾಗಿದೆ. ಒಂದು ಸಲಗ ಸಿನಿಮಾ, ಮತ್ತೊಂದು ಭಜರಂಗಿ ಸಿನಿಮಾ, ಹಾಗೆ ಕೋಟಿಗೊಬ್ಬ 3. ಈ 3 ಸಿನಿಮಾಗಳು ಅಕ್ಟೋಬರ್ನಲ್ಲಿ ವಾರದ ಅಂತರದಲ್ಲಿ ರಿಲೀಸ್ಗೆ ರೆಡಿಯಾಗಿವೆ. ಇನ್ನು ಸಲಗ ಟೀಮ್ಗೆ ಕೋಟಿಗೊಬ್ಬ